ಹಲೋ ಎಲ್ಲರಿಗೂ. ನೀವು ಐ ಟಿ ಇಂಡಸ್ಟ್ರಿಯನ್ನು ಎಕ್ಸ್‌ಪ್ಲೋರ್ ಮಾಡ್ತಿರುವಾಗ ನಿಮಗೆ ತುಂಬ ಕನ್ಫ್ಯೂಷನ್ ಬಂದಿರಬಹುದು. ನಾನು ರಿಯಾಕ್ಟ್ ಎಂತಕ್ಕೆ ಕಲಿಬೇಕು, ಸಿ ಪ್ಲಸ್ ಪ್ಲಸ್ ಎಂತಕ್ಕೆ ಕಲಿಬೇಕು, ಸಿ ಲ್ಯಾಂಗ್ವೇಜ್ ಎಂತಕ್ಕೆ ಕಲಿಬೇಕು, ಪೈಥಾನ್ ಎಂತಕ್ಕೆ ಕಲಿಬೇಕು, MySQL DBಯನ್ನು ಎಂತಕ್ಕೆ ಕಲಿಬೇಕು, ನೋಡ್ ಜೆ ಎಸ್ ಮತ್ತು ನೆಕ್ಸ್ಟ್ ಜೆ ಎಸ್ ಫ್ರೇಮ್‌ವರ್ಕ್, ಡಾಕರ್ ಇಂಥ ಎಲ್ಲ ರೀತಿಯ ವಿಷಯಗಳನ್ನು ಎಂತಕ್ಕೆ ಕಲಿಬೇಕು ಅಂತೇಳಿ ನಿಮಗೆ ಒಂದು ಡೌಟ್ ಸಹಜವಾಗಿ ಬಂದಿರಬಹುದು. ಓಕೆ, ಈ ಡೌಟನ್ನು ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಕ್ಲಿಯರ್ ಮಾಡಲಿಕ್ಕೆ ನೋಡುವ. ನಮ್ಮ ಐ ಟಿ ಇಂಡಸ್ಟ್ರಿದು ಬ್ಯೂಟಿ ಅಂತ ಅಂತೇಳಿ. ಈಗ ತುಂಬ ಜನರಿಗೆ ಪ್ರಾಬ್ಲಮ್ ಎಂತ ಅಂತೇಳಿದರೆ, ಎಲ್ಲವನ್ನು ಕಲಿಯಲಿಕ್ಕೆ ಆಗ್ತದಾ, ಎಲ್ಲವನ್ನು ಹೇಗೆ ಕಲಿಯೋದು, ಎಂಥದನ್ನು ಕಲಿಬೇಕು, ಯಾವುದರಲ್ಲಿ ಡಿಮಾಂಡ್ ಉಂಟು, ಇಂಥ ಎಲ್ಲ ವಿಷಯಗಳು ನಿಮಗೆ ಮನಸ್ಸಲ್ಲಿ ಬರ್ತಾ ಇರ್ತದೆ. ಅದು ಸಹಜ ಸಹ. ಎಂತಕ್ಕಂದರೆ ನಮ್ಮ ಐ ಟಿ ಇಂಡಸ್ಟ್ರಿ ತುಂಬ ವಾಸ್ಟ್ ಆಗಿ ಉಂಟು, ತುಂಬ ಟೆಕ್ನಾಲಜೀಸ್ಗಳು ಡೆವಲಪ್ ಆಗಿದೆ, ಡೆವಲಪ್ ಆಗ್ತಾ ಉಂಟು, ತುಂಬ ಆಪ್ಷನ್ಸ್ಗಳು ಅವೈಲೇಬಲ್ ಉಂಟು ನಮ್ಮ ಹತ್ರ. ಸೊ ಈಗ ಒಂದು ಫಸ್ಟ್ ವಿಷಯ ಕ್ಲಿಯರ್ ಮಾಡ್ತೇನೆ ಎಂತ ಅಂತೇಳಿದರೆ, ಐ ಟಿ ಇಂಡಸ್ಟ್ರಿಯಲ್ಲಿ ಯಾವತ್ತು ಇನ್ಕ್ರಿಮೆಂಟಲ್ ಅಪ್ರೋಚಲ್ಲಿ ವರ್ಕ್ ಆಗೋದು. ಓಕೆ, ಸೊ ಅದೆಂತ ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಫಸ್ಟಿಗೆ ಈಗ ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕಲಿತ್ರೆ, ಓಕೆ, ಲೆಟ್ಸ್ ಸೇ ಸಿ ಪ್ಲಸ್ ಪ್ಲಸ್ ನಿಮ್ಮ ಕಾಲೇಜಲ್ಲಿ ಅವರು ಕಲಿಸ್ತಿದ್ದಾರೆ ಅಥವಾ ಕಲಿತಿದ್ದೀರಿ ನೀವು, ಅಥವಾ ನೀವು ಪೈಥಾನ್ ಕಲಿತಿದ್ದೀರಿ ಅಂತೆಲ್ಲ ಅಂದ್ಕೊಳ್ಳುವ, ಚಂದನ್ ಅವರ ಚಾನಲ್ ನೋಡಿಕೊಂಡು. ಸೊ ಈಗ ವಿಷಯ ಎಂತ ಅಂತೇಳಿದರೆ, ನೀವು ಆ ಪರ್ಟಿಕ್ಯುಲರ್ ಒಂದು ಲ್ಯಾಂಗ್ವೇಜನ್ನು ಕಲಿತ್ರೆ ಉಂಟಲ್ಲ, ನಿಮಗೆ ಬೇರೆ ಲ್ಯಾಂಗ್ವೇಜಸ್ ಕಲಿಯೋದು ತುಂಬ ಸುಲಭದಲ್ಲಿ ಆಗ್ತದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಪೈಥಾನ್ ಕಲೀಲಿಕ್ಕೆ ಮೇ ಬಿ 3 or 4 ಮಂತ್ಸ್ ತಗೊಂಡ್ರೆ ನೀವು ಪೈಥಾನನ್ನು ಕಲಿತು ಅದರಲ್ಲೆಲ್ಲ ವಿಷಯಗಳನ್ನೆಲ್ಲ ಕಾನ್ಸೆಪ್ಟ್ಸ್ಗಳನ್ನೆಲ್ಲ ಕಲಿತಾಯಿತು ಅಂತೆಲ್ಲ ಅಂದ್ಕೊಳ್ಳುವ. ನೆಕ್ಸ್ಟ್ ನೀವು ಮೇ ಬಿ ನನ್ನ ಚಾನಲಿಗೆ ಬಂದು ನೀವು ಜಾವಾ ಸ್ಕ್ರಿಪ್ಟ್ ಕಲಿಬೇಕು ಅಂತೇಳಿ ನೀವು ಅಂದ್ಕೊಳ್ತೀರಿ. ಈಗ ನಿಮಗೆ ಜಾವಾ ಸ್ಕ್ರಿಪ್ಟ್ ಕಲೀಲಿಕ್ಕೆ ಉಂಟಲ್ಲ 3, 4, 5 ತಿಂಗಳಾಗೋದಿಲ್ಲ. ನಿಮಗೆ ಜಾವಾ ಸ್ಕ್ರಿಪ್ಟ್ ಕಲೀಲಿಕ್ಕೆ ಮೇ ಬಿ ಒಂದು 15 to 20 ಡೇಸ್ ಮ್ಯಾಕ್ಸಿಮಮ್ ಅಷ್ಟೇ ಆಗೋದು. ಅದೆಂತಕ್ಕಂತೇಳಿದರೆ, ನೀವು ಪೈಥಾನಲ್ಲಿ ಎಂತ ಕಲ್ತಿದ್ದೀರಿ ಉಂಟಲ್ಲ, ಅದ್ರಾಗೆ ಎಕ್ಸಾಕ್ಟ್ ಸಿಮಿಲಾರಿಟೀಸ್ ನೀವು ಜಾವಾ ಸ್ಕ್ರಿಪ್ಟಲ್ಲಿ ಸಹ ಕಾಣ್ತೀರಿ. ಇದೆಲ್ಲ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದು ಒಂದು ಸೂಪರ್ ಪವರ್ ಅಥವಾ ಒಂದು ಕಾಮನ್ ವಿಷಯ ಅಂತೇಳಿ ನಾವು ಅಂದ್ಕೊಳ್ಬೋದು. ಅಂದರೆ ಒಂದು ಲ್ಯಾಂಗ್ವೇಜನ್ನು ನೀವು ಕಲಿತ್ರೆ ಬೇರೆ ಲ್ಯಾಂಗ್ವೇಜಸ್ ಕಲಿಯೋದು ಸುಲಭ, ಎಲ್ಲ ಕಾನ್ಸೆಪ್ಟ್ಸ್ಗಳು ರಿಪೀಟ್ ಆಗ್ತದೆ. ಮತ್ತು ಅಲ್ಟಿಮೇಟ್ಲಿ ಯಾವತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಉಂಟಲ್ಲ, ಇದು ಭಾಷೆ ಬೇರೆ ಬೇರೆ ಇರ್ತದಲ್ಲ, ಅದ್ರಾಗೆ ಹಿಂದಿಯಲ್ಲಿ ಸಹ ನೀವು ಒಂದು ವಿಷಯ ಮಾತಾಡ್ಬೋದು, ಕನ್ನಡದಲ್ಲಿ ಸಹ ಒಂದು ವಿಷಯ ಮಾತಾಡ್ಬೋದು, ಇಂಗ್ಲೀಷಲ್ಲಿ ಸಹ ಒಂದು ವಿಷಯ ಮಾತಾಡ್ಬೋದು. ವಿಷಯ ಅಂತೇಳಿದರೆ ನಾನು ಮಾತಾಡಿದ್ದು ನಿಮಗೆ ಅರ್ಥ ಆಗಬೇಕು. ಸೇಮ್ ವೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸಹ ಇದೇ ರೀತಿ ವರ್ಕ್ ಆಗೋದು. ಎಂತಾದರೂ ಸಹ ನಾವು ಕ್ರಿಯೇಟ್ ಮಾಡೋದು ಒಂದು ಪ್ರೋಗ್ರಾಮೇ. ಸೊ ಅದರಿಂದಾಗಿ ಯಾವುದೇ ಲ್ಯಾಂಗ್ವೇಜನ್ನು ನೀವು ಯೂಸ್ ಮಾಡಿದರೂ ಅದು ವಿಷಯ ಒಂದೇ, ಅಂದರೆ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಕಲಿಯೋದು ಸುಲಭ. ಸೊ ಹಾಗಾಗಿರೋದ್ರಿಂದ ನೀವೀಗ ಜಾಬಿಗೆ ಅಪ್ಲೈ ಮಾಡುವಾಗೆಲ್ಲ ಉಂಟಲ್ಲ, ಅಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ವರಿ ಮಾಡುವ ಅಗತ್ಯ ಇಲ್ಲ. ಎಂತಕ್ಕಂದರೆ ಫಾರ್ ಎಕ್ಸಾಂಪಲ್ ನೀವು ಸಿ ಪ್ಲಸ್ ಪ್ಲಸ್ ಕಲ್ತಿದ್ರೆ ಒಂದು ಕಂಪನಿಯಲ್ಲಿ ಅವರು ಬೇರೆ ಯಾವುದಾದ್ರು ಲ್ಯಾಂಗ್ವೇಜಲ್ಲಿ ಅವರು ಮಾಸ್ಟರೀಸ್ ಆಗಿದ್ದರೆ ನಿಮಗೆ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಆಗ್ತದೆ. ಓಕೆ, ಮೇ ಬಿ 15 to 20 ಡೇಸ್ ನೀವು ಕೊಟ್ಟರೆ ನಿಮಗೆ ಆ ಪರ್ಟಿಕ್ಯುಲರ್ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಆಗ್ತದೆ. ಸೊ ಅದರಿಂದ ಅದೊಂದು ನೀವು ನೋಟ್ ಮಾಡಬೇಕಾದದ್ದು. ನೆಕ್ಸ್ಟ್ ಅದಾದ ನಂತರ ಮೇನ್ಲಿ ಕಾನ್ಸೆಪ್ಟ್ ಬರೋದಂತ ಹೇಳಿದರೆ ಫ್ರೇಮ್ವರ್ಕ್ಸ್ಗಳು. ಸೊ ಈಗ ಫ್ರೇಮ್ವರ್ಕ್ಸ್ಗಳಲ್ಲಿ ರಿಯಾಕ್ಟ್, ನೋಡ್ ಜೆ ಎಸ್, ವ್ಯೂ ಜೆ ಎಸ್ ಮತ್ತು ನೆಕ್ಸ್ಟ್ ಜೆ ಎಸ್ ಇಂಥ ಹಲವಾರು ರೀತಿಯ ಫ್ರೇಮ್ವರ್ಕ್ಸ್ಗಳು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಸೊ ಈ ಎಲ್ಲ ಫ್ರೇಮ್ವರ್ಕ್ಸ್ಗಳ ವಿಷಯ ಅಂತ ಹೇಳಿದರೆ, ಈಗ ತುಂಬ ಸಿಮಿಲಾರಿಟೀಸ್ ಇರ್ತದೆ ಈ ಪರ್ಟಿಕ್ಯುಲರ್ ಫ್ರೇಮ್ವರ್ಕ್ಸಲ್ಲಿ. ಮೋಸ್ಟ್ ಆಫ್ ದ ಟೈಮ್ ಫ್ರೇಮ್ವರ್ಕ್ಸ್ಗಳು ಈ ರೀತಿ ಇರೋದು, ಒಂದು ಬ್ಯಾಕ್ ಎಂಡ್ ಇದು ಫ್ರೇಮ್ವರ್ಕ್, ಇನ್ನೊಂದು ಫ್ರಂಟ್ ಎಂಡ್ ಇದು ಫ್ರೇಮ್ವರ್ಕ್. ಸೊ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಇದು ಫ್ರೇಮ್ವರ್ಕ್ಸ್ ಸಪ್ರೇಟ್ ಇರ್ತದೆ ಕಾನ್ಸೆಪ್ಟ್ಸ್ಗಳು. ಬಟ್ ವಿಷಯ ಅಂತ ಹೇಳಿದರೆ, ಈಗ ನೀವು ಫ್ರಂಟ್ ಎಂಡ್ ಫ್ರೇಮ್ವರ್ಕ್ಸಲ್ಲಿ ಯಾವ್ದಾದ್ರು ಒಂದು ಫ್ರೇಮ್ವರ್ಕ್ಸನ್ನು ನೀವು ಕಲಿತ್ರೆ, ಅದು ಕಲಿಬೇಕಾದ್ರೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. HTML, CSS ಮತ್ತು ಜಾವಾ ಸ್ಕ್ರಿಪ್ಟ್ ಈ 3 ವಿಷಯಗಳು ಗೊತ್ತಿರಬೇಕು. ಅದನ್ನು ನೀವು ಕಲಿತ್ರೆ ಯಾವುದೇ ಫ್ರೇಮ್ವರ್ಕ್ಸ್ಗಳನ್ನು ಕಲೀಲಿಕ್ಕೆ ಆಗ್ತದೆ. ಸೇಮ್ ಕಾನ್ಸೆಪ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾನು ಯಾವ ರೀತಿ ಹೇಳಿದೆ ಅದೇ ರೀತಿ. ಬಟ್ ಫ್ರೇಮ್ವರ್ಕ್ಸಿಗೆ ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಡಿಫ್ರೆನ್ಸ್ ಅಂತೇಳಿದರೆ, ಫ್ರೇಮ್ವರ್ಕ್ಸ್ಗಳಲ್ಲಿ ಒಂದು ಸ್ಟ್ರಕ್ಚರ್ ಉಂಟು. ಓಕೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿದ್ರೆ ಜಸ್ಟ್ ಒಂದು ಲ್ಯಾಂಗ್ವೇಜ್ ಮಾತ್ರ, ಅದರಲ್ಲಿ ಬೇರೆ ಎಂಥ ಸ್ಟ್ರಕ್ಚರ್ ಆ ರೀತಿ ಅಂತ ಇರೋದಿಲ್ಲ. ಎಲ್ಲ ಪ್ರೋಗ್ರಾಮ್ಸ್ಗಳಿರ್ತದೆ, ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡೋದು. ಬಟ್ ವ್ಯಾರಸ್ ಫ್ರೇಮ್ವರ್ಕ್ಸ್ಗಳಲ್ಲಿ ಒಂದು ಮೆಥಡ್ಸ್ಗಳಿರ್ತದೆ, ಕೆಲವು ಕಾನ್ಸೆಪ್ಟ್ಸ್ಗಳಿರ್ತದೆ. ಆ ಎಲ್ಲ ಕಾನ್ಸೆಪ್ಟ್ಸ್ಗಳು ಉಂಟಲ್ಲ, ಈಗ ಫ್ರಂಟ್ ಎಂಡ್ ಫ್ರೇಮ್ವರ್ಕಲ್ಲಿ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿದರೆ ಅದೆಲ್ಲ ಜಾವಾ ಸ್ಕ್ರಿಪ್ಟ್ ಫ್ರೇಮ್ವರ್ಕ್ಸ್ಗಳಲ್ಲಿ ಸಿಮಿಲರ್ ಕಾನ್ಸೆಪ್ಟ್ಸ್ ಇರ್ತದೆ. ಕೆಲವುದರಲ್ಲಿ ಅದು ಒಂದು ವಿಷಯ ಅಂತೇಳಿ ಕರಿತೇವೆ ನಾವು, ಸ್ಟೇಟ್ ಅಂತೇಳಿ ಕರಿತೇವೆ. ಬೇರೆದ್ರಲ್ಲಿ ಯಾವುದಾದ್ರು ಒಂದು ಸ್ಟೇಟಿಗೆ ಬೇರೆ ನೇಮ್ ಕೊಟ್ಟಿರ್ತಾರೆ, ಬಟ್ ಅಲ್ಟಿಮೇಟ್ಲಿ ಎರಡು ಸಹ ಒಂದೇ ವಿಷಯ. ಸೊ ಹಾಗಾಗಿರೋದ್ರಿಂದ ನೀವು ಅದನ್ನು ನೋಟ್ ಮಾಡಬೇಕಾದದ್ದು. ಸೇಮ್ ವೇ ಬ್ಯಾಕ್ ಎಂಡಲ್ಲಿ ಸಹ ವಿಷಯ ಅಷ್ಟೇ. ಕಂಟ್ರೋಲರ್ಸ್ಗಳಿರ್ತದೆ, ರೌಟ್ಸ್ಗಳಿರ್ತದೆ, ಮಾಡೆಲ್ಸ್ಗಳಿರ್ತದೆ. ಈ ಎಲ್ಲ ವಿಷಯಗಳನ್ನು ಕಂಬೈನ್ ಮಾಡಿಕೊಂಡು
ಒಂದು ಫ್ರೇಮ್ವರ್ಕ್ ಕ್ರಿಯೇಟ್ ಮಾಡ್ತಾರೆ. ಒಂದು ಫ್ರೇಮ್ವರ್ಕ್ ನೀವು ಒಂದು ಲ್ಯಾಂಗ್ವೇಜಲ್ಲಿ ನೀವು ಕಲಿತ್ರೆ ಇನ್ನೊಂದು ಫ್ರೇಮ್ವರ್ಕ್ಸ್ಗಳು ಕಲಿಯೋದು ಸುಲಭ. ನಾನು ಇನ್ನೂ ಸಹ ತುಂಬ ಡೀಪಾಗಿ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ತುಂಬ ಜನರು ಸ್ಪ್ರಿಂಗ್ ಬೋಟ್ ಅಂತೇಳಿ ಫ್ರೇಮ್ವರ್ಕ್ ಜಾವದಲ್ಲಿ ನೀವು ಕಲ್ತಿರ್ತೀರಿ, ಯಾವುದಾದ್ರು ಒಂದು ಕೋರ್ಸಿಗೆ ಹೋಗಿ ಅಥವಾ ಎಂಥಾದ್ರು ಒಂದು ಮಾಡಿಕೊಂಡು. ಈಗ ನೀವು ಸ್ಪ್ರಿಂಗ್ ಬೋಟ್ ಕಲಿತ್ರೆ ಜಸ್ಟ್ ಇನ್ ಕೇಸ್ ನಿಮಗೆ ಸ್ಪ್ರಿಂಗ್ ಬೋಟಲ್ಲಿ ಜಾಬ್ ಸಿಗೋದಿದ್ರೆ ಅಥವಾ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇರೋದಿದ್ರೆ ನೀವು ಬೇರೆ ಫ್ರೇಮ್ವರ್ಕ್ಸ್ಗಳು ಸಹ ಕಲಿಬೋದು. ಈಗ ನೆಕ್ಸ್ಟ್ JS ಅಂತೇಳಿ ಒಂದು ಫ್ರೇಮ್ವರ್ಕ್ ಉಂಟು. ಓಕೆ, ಇದು ನೋಡ್ JS ಇದು ಫ್ರೇಮ್ವರ್ಕ್. ಆ ಫ್ರೇಮ್ವರ್ಕನ್ನು ನಿಮಗೆ ಕಲೀಲಿಕ್ಕೆ ಆಗ್ತದೆ. ಎಂತಕ್ಕಂದರೆ ಅದರಲ್ಲಿ ಸಹ APIಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಇರ್ತದೆ, ಅದರಲ್ಲಿ ಸಹ ಮಾಡೆಲ್ಸ್ಗಳಿರ್ತದೆ, ಅದರಲ್ಲಿ ಸಹ ಎಲ್ಲ ಡಾಟಾ ಸ್ಟ್ರಕ್ಚರ್ಸ್ಗಳೆಲ್ಲ ಕರೆಕ್ಟಾಗಿ ಸ್ಟೋರ್ ಆಗಿರ್ತದೆ. ಸೊ ಹಾಗಾಗಿರೋದ್ರಿಂದ ಸೇಮ್ ವೇ ನಿಮಗೆ ಇದರಲ್ಲಿ ಸಹ ಉಂಟಲ್ಲ, ಯಾವುದು ಸ್ಪ್ರಿಂಗ್ ಬೋಟಲ್ಲಿ ಎಂತ ಮಾಡ್ತೀರಿ ಅದೇ ರೀತಿ ನೀವು ಇದರಲ್ಲಿ ಸಹ ಮಾಡಲಿಕ್ಕೆ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಫ್ರೇಮ್ವರ್ಕ್ಸ್ಗಳು ಕಲಿಯೋದು ಈ ರೀತಿ ಆಗ್ತದೆ. ಓಕೆ, ಇದು ಸಹ ಒಂದು ಬ್ಯೂಟಿ ಅಂತೇಳಿ ಹೇಳ್ಬೋದು. ಅಂದರೆ ಒಂದು ಫ್ರೇಮ್ವರ್ಕ್ ಕಲ್ತ್ರೆ ಉಂಟಲ್ಲ, ಇನ್ನೊಂದು ಕಲೀಲಿಕ್ಕೆ ನಿಮಗೆ ತುಂಬ ಈಸಿ ಆಗ್ತದೆ ಮತ್ತು ಕಾನ್ಸೆಪ್ಟ್ಸ್ಗಳು ತುಂಬ ಮ್ಯಾಚ್ ಆಗಿರ್ತದೆ. ಸೊ ಈಗ ಒಂದು ಲ್ಯಾಂಗ್ವೇಜ್ ಕಲ್ತಾಯ್ತು ನಿಮ್ಮದು, ಒಂದು ಫ್ರೇಮ್ವರ್ಕನ್ನು ಸಹ ನೀವು ಕಲ್ತಾಯಿತು, ಎರಡು ಮಾಡಿದರೆ ನಿಮಗೆಲ್ಲ ಸುಲಭದಲ್ಲಿ ಆಗ್ತದೆ. ನೆಕ್ಸ್ಟ್ ಬೇರೆ ಟೆಕ್ನಾಲಜೀಸ್ಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು. ಬೇರೆ ಟೆಕ್ನಾಲಜೀಸ್ ಹಲವಾರು ಇದೆ IT ಇಂಡಸ್ಟ್ರಿಯಲ್ಲಿ. ನಾನು ಲಿಸ್ಟ್ ಮಾಡ್ತಾ ಹೋದರೆ ನಿಮಗೆ ಓವರ್ವೆಲ್ಮ್ ಆಗ್ಬೋದು, ನನಗೆ ಸಹ ಓವರ್ವೆಲ್ಮ್ ಆಗ್ತದೆ ಅದನ್ನು ನಿಮಗೆ ಕಲಿಸಲಿಕ್ಕೆ. ಬಟ್ ವಿಷಯ ಅಂತ ಹೇಳಿದರೆ, ಈಗ ಟೆಕ್ನಾಲಜೀಸ್ ಲೈಕ್ ಲಿನಕ್ಸ್, ಡಾಕರ್ ಮತ್ತು ಗಿಟ್ ಹಬ್ ಈ ಎಲ್ಲ ವಿಷಯಗಳು ಉಂಟಲ್ಲ, ಇದನ್ನು ನೀವು ಮೇನ್ಲಿ ಕಲಿಬೇಕು. ಮತ್ತು ಆಬ್ವಿಯಸ್ಲಿ ಡಾಟಾಬೇಸ್ಗಳಿರ್ತದೆ, ಅದು ಸಹ ಅದೇ ರೀತಿ. ಒಂದು ಡಾಟಾಬೇಸ್ ಕಲಿತ್ರೆ ನಿಮಗೆ ಬೇರೆ ಡಾಟಾಬೇಸ್ ಕಲಿಯೋದು ತುಂಬ ಸುಲಭದಲ್ಲಿ ಆಗ್ತದೆ. ಬಟ್ ಮೇಯ್ನಾಗಿ ಈ ಪರ್ಟಿಕ್ಯುಲರ್ IT ಇಂಡಸ್ಟ್ರಿಯಲ್ಲಿ ನನ್ನ ಫೇವ್ರೆಟ್ ಬ್ಯೂಟಿ ಅಂತ ಹೇಳಿದರೆ, IT ಇಂಡಸ್ಟ್ರಿಯಲ್ಲಿ ಎಲ್ಲ ಇಂಟರ್ಲಿಂಕ್ ಆಗಿರ್ತದೆ. ನಾನೀಗ ಆಗದಿಂದ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ವಿಷಯಗಳು ಹೇಳಿದೆ ಅಲ್ಲ. ಈಗ ಫಸ್ಟಿಗೆ ನಾನು ಹೇಳಿದೆ ಲ್ಯಾಂಗ್ವೇಜ್ ಅಂತೇಳಿ. ಈಗ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ಫ್ರೇಮ್ವರ್ಕ್ಸ್ಗಳಲ್ಲಿ ನೀವು ಕೋಡ್ ಮಾಡ್ತೀರಿ. ಫ್ರೇಮ್ವರ್ಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಬ್ಯಾಕ್ ಆ್ಯಂಡ್ ಫ್ರೇಮ್ವರ್ಕ್ಸ್ಗಳೊಟ್ಟಿಗೆ ಕಮ್ಯುನಿಕೇಟ್ ಮಾಡ್ತೀರಿ. ಬ್ಯಾಕ್ ಆ್ಯಂಡ್ ಫ್ರೇಮ್ವರ್ಕ್ ಬೇರೆ ಟೆಕ್ನಾಲಜೀಸ್ಗಳೊಟ್ಟಿಗೆ ಕಮ್ಯುನಿಕೇಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಡಾಟಾಬೇಸ್. ಮತ್ತು ನೀವು ಈ ಎಲ್ಲ ವಿಷಯಗಳನ್ನು ಒಂದು ಡಾಕರೈಸ್ಡ್ ಕಂಟೈನರ್ ಒಳಗಡೆ ಹಾಕಿಕೊಂಡು ನೀವು ಪ್ರೊಡಕ್ಷನಲ್ಲಿ ಡಿಪ್ಲಾಯ್ ಮಾಡ್ತೀರಿ. ಅಲ್ಲಿ ಡಿಪ್ಲಾಯ್ ಮಾಡುವಾಗ ಅಲ್ಲಿ ಕ್ಲೌಡ್ ಯೂಸ್ ಆಗ್ತದೆ. ಓಕೆ, ಸೊ ಈಗ ನಿಮಗೆ ಅರ್ಥ ಆಗ್ತಾ ಎಂತ ಆಗ್ತಾ ಉಂಟು ಅಂತೇಳಿ. ನಮ್ಮ IT ಇಂಡಸ್ಟ್ರೀಸ್ಗಳಲ್ಲಿ ಎಲ್ಲ ಇಂಟರ್ಲಿಂಕ್ಡ್ ಟೆಕ್ನಾಲಜೀಸ್ಗಳು ಇರ್ತದೆ. ಸೊ ಅದರಿಂದ ನೀವು ಒಂದು ಟೆಕ್ನಾಲಜಿಯ ಒಂದು ಕಾನ್ಸೆಪ್ಟ್ಸ್ಗಳು ಎಲ್ಲಿಯಾದರೂ ನೀವು ಕೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಡಾಕರ್ ಅಂತೇಳಿ ಒಂದು ಟೆಕ್ನಾಲಜಿ ಬಗ್ಗೆ ಕೇಳ್ತೀರಿ ನೀವು. ಈಗ ಕೇಳಿದ ತಕ್ಷಣ ಇಮಿಡಿಯೇಟ್ಲಿ ನೀವು ಅದರ ಬಗ್ಗೆ ಯೂಟ್ಯೂಬಲ್ಲಿ, ಗೂಗಲಲ್ಲಿ ಅಥವಾ ChatGPT ಹತ್ರ ಕ್ವಶನ್ ಕೇಳ್ತಾ ಹೋದರೆ ನಿಮಗೆ ಅದು ಈ ಪರ್ಟಿಕ್ಯುಲರ್ ಎಲ್ಲ IT ಇಂಡಸ್ಟ್ರಿದು ಫ್ರೇಮ್ವರ್ಕ್ಸ್ಗಳೆಲ್ಲ ಉಂಟಲ್ಲ, ಅದರಲ್ಲಿ ಎಲ್ಲಿ ಫಿಟ್ ಆಗ್ತದೆ ಅಂತೇಳಿ ನಿಮ್ಗೆ ಗೊತ್ತಾಗಬೇಕು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಡಾಕರ್ ಉಂಟಲ್ಲ, ಈ ಎಲ್ಲ ವಿಷಯಗಳಿರ್ತದಲ್ಲ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಡಾಟಾಬೇಸ್, ಅದೆಲ್ಲ ಎಲ್ಲ ವಿಷಯಗಳನ್ನು ತಗೊಂಡು ಅದು ಒಂದು ಕಂಟೈನರ್ ಒಳಗಡೆ ಹಾಕಿಬಿಡ್ತದೆ. ಸೊ ಡಾಕರ್ ಇದು ಸೀರೀಸ್ ಆಗ್ತಾ ಉಂಟು ಯೂಟ್ಯೂಬ್ ಚಾನಲಲ್ಲಿ. ಈಗ ನೀವು ಡಿಸ್ಕ್ರಿಪ್ಷನ್ ನೋಡಿದರೆ ನಿಮಗೆ ಅಲ್ಲಿ ಪ್ಲೇಲಿಸ್ಟ್ ಹಾಕಿರ್ತೇನೆ ನಾನು, ಇಲ್ಲದಿದ್ದರೆ ಚಾನಲಲ್ಲಿ ಸರ್ಚ್ ಮಾಡ್ಬೋದು ನಂದು. ಸೊ ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ ಉಂಟಲ್ಲ, ಇದನ್ನು ನೀವು ಕಲಿತ್ರೆ ನಿಮಗೆ ಬೇರೆ ಬೇರೆ ವಿಷಯಗಳು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇರ್ತದೆ ಅದರಲ್ಲಿ. ಸೇಮ್ ವೇ ಈಗ ನೀವು ಗಿಟ್ ಅಥವಾ ಗಿಟ್ ಹಬ್ ಕಲಿತ್ರೆ ಉಂಟಲ್ಲ, ಇದರಿಂದ ನೀವು ಕೋಡ್ ರಿಲೀಸ್ ಮಾಡ್ಬೋದು, ಕೋಡನ್ನು ಮ್ಯಾನೇಜ್ ಮಾಡ್ಬೋದು, ಇಂಥ ಹಲವಾರು ಆಪ್ಷನ್ಸ್ಗಳು ಅವೈಲೇಬಲ್ ಇರ್ತದೆ. ಸೊ ಅದರಿಂದ IT ಇಂಡಸ್ಟ್ರಿದು ಬ್ಯೂಟಿ ಇದೆ. ಎಲ್ಲ ಟೆಕ್ನಾಲಜೀಸ್ಗಳು ಇಂಟರ್ಲಿಂಕ್ ಆಗಿರ್ತದೆ. ಒಂದು ಕಲಿತ್ರೆ ಇನ್ನೊಂದು ಕಲಿಯೋದು ಸುಲಭ, ಒಂದು ಅರ್ಥ ಆದರೆ ಇನ್ನೂ ಸಹ ಸುಲಭದಲ್ಲಿ ಅರ್ಥ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ IT ಇಂಡಸ್ಟ್ರಿದು ಬ್ಯೂಟಿಯನ್ನು ಎಂಜಾಯ್ ಮಾಡೋಣ ಈ ಪರ್ಟಿಕ್ಯುಲರ್ ಚಾನಲಲ್ಲಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೆಕ್ಸ್ಟ್ ಯಾವ ಟೆಕ್ನಾಲಜಿಯ ಬಗ್ಗೆ ವೀಡಿಯೋ ಮಾಡಬೇಕು ಮತ್ತು ಯಾವ ಟೆಕ್ನಾಲಜಿ ಬಗ್ಗೆ ಕೋರ್ಸ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಸೊ ಅದರಿಂದ ಕಮೆಂಟ್ ಸೆಕ್ಷನಲ್ಲಿ ಸಿಗೋಣ. ಬಾಯ್. ಅಷ್ಟರ ತನಕ IT ಇಂಡಸ್ಟ್ರಿದು ಬ್ಯೂಟಿಯನ್ನು ಎಂಜಾಯ್ ಮಾಡ್ತಾಯಿರಿ.